ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಎಲ್ಲರೂ ವರಮಹಾಲಕ್ಷ್ಮಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂದ್ಕೋತೀನಿ. ಸೊ ಇದು ನೈಟ್ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಬ್ಯಾಕ್ ಡ್ರಾಪ್ ಹಾಕೋದು ಆಗಿರ್ಬೋದು, ಸ್ವಲ್ಪ ಟೇಬಲ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. ಬೆಳಗ್ಗೆನೇ ಪೂಜೆ ಮಾಡಬೇಕಲ್ವ, ಅದಕ್ಕೋಸ್ಕರ. ಹಬ್ಬ ಮತ್ತು ನನ್ನ ಬರ್ಡೇ ಒಂದೇ ದಿನ ಬಂದಿತ್ತು. 21st ನನ್ನ ಬರ್ಡೇ. ಸೊ ಹಬ್ಬನೂ ಅವತ್ತೇ ಇತ್ತು. ನನ್ನ ಬರ್ಡೇ ಅನ್ನೋದೇ ನನಗೆ ಮರ್ತುಬಿಟ್ಟಿತ್ತು. ಅಂದರೆ ಬರೀ ಹಬ್ಬದ ವೈಬಲ್ಲೇ ಇದ್ವಲ್ಲ ಎಲ್ಲರೂ. ಸೊ ನನ್ನ ಬರ್ಡೇದೇ ನನಗೆ ನೆನಪಾಗ್ತಿರ್ಲಿಲ್ಲ. ಫೋಲ್ಡ್ ಆಗಿರೋದು ಲಕ್ಷ್ಮಿ ಮುಖ ಇದಾಗಿ ಉಲ್ಟಾ ಫೋಲ್ಡ್ ಮಾಡಿ ಆ ವಯರ್ ಸುತ್ತಿಗೆ ಹೈಟ್ ಆಯಿತು. ಹ್ಯಾಪಿ ಬರ್ಡೇ ಹೇಳ್ರಿ. ಮಾಡ್ರಿ ಮಾಡ್ರಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಅಮ್ಮು, ಹ್ಯಾಪಿ ಬರ್ಡೇ ಟು ಯು. ಏಕಲ್ಲ ಅಮ್ಮಂಗ್ ಅಮ್ಮ ಹ್ಯಾಪಿ ಬರ್ಡೇ ಮಂಗರು. ರೈಟಲ್ಲಿ ಹ್ಯಾಪಿ ಬರ್ಡೇ ಅಂತ ಹೇಳು. ಹ್ಯಾಪಿ ಬರ್ಡೇ. ಆಚೆಯಿಂದ ನೋಡ್ತಿದ್ದೆ ಯಾವಾಗ್ಲೂ, ಒಳಗಿಂದ ನೋಡಿರ್ಲಿಲ್ಲ. ಬಟ್ ತುಂಬಾ ಕಾಂಪ್ಯಾಕ್ಟ್ ಆಗಿದೆ. ದೊಡ್ಡ ದೊಡ್ಡ ಕಾರಲ್ಲಿ ಇಷ್ಟ ಇಷ್ಟಿದ್ದಂಗೆ ಕಾಣಿಸ್ತಾ ಇದೆ ಈಗ ಒಳಗೆ ಕೂತಿದ್ರೆ. ಟಿಶ್ಯೂ ಕ್ಯೂಟ್, ಇಟ್ಸ್ ಕ್ಯೂಟ್ ಕಾರ್ ಅಷ್ಟೇ. ಬನ್ನಿ ಗೈಸ್, ಈಗ ಶಾಪಿಂಗ್ ಹೋಗೋಣ ಅಂತ ಡಿಸೈಡ್ ಮಾಡಿ ಒಂದು ಲೊಕೇಶನ್ ಹಾಕಿದೀವಿ. ಅಲ್ಲಿ ಶಾಪಿಂಗ್ ಏನು ಸಿಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಹೋಗ್ತಾ ಇದೀವಿ. ತಿನ್ಸಪ್ಪ ನೀನು. ಅದು ನಾರ್ಮಲ್ ಟಿಕೆಟ್ ಬೇರೆ ಬೇರೆ ಸೀಟ್ ಇದೆ, ಬೇರೆ ಬೇರೆ ನಿಮ್ಮ ಈಗ ಮನೆ ಅವ್ರಿಗೆ ಸ್ಪಾಟ್ ಇಷ್ಟ. ಅವ್ರು ಒಳಗೆ ಅದಾದ್ಮೇಲೆ ಇಲ್ಲಿ ವಿಡಿಯೋ ಮಾಡಂಗಿಲ್ಲ, ಅಲ್ಲೇ ಬರ್ತಿದ್ದಾರೆ. ನೋ ವಿಡಿಯೋ, ನೋ ಫೋನ್, ನೋ ಫೋನ್. ಚೆನ್ನಾಗಿರು ಮಗ. ಕೇಕ್ ಕಟ್ ಮಾಡಿಕೊಡು ಅವ್ರಿಗೆ. ಎಲ್ಲ ಹಬ್ಬಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಗೈಸ್. ನೋಡಿ, ಅಂದರೆ ಲೇಟ್ ಆಗೋಯ್ತು. 6 ಒಳಗೆ ಮಾಡಬೇಕಿತ್ತು ಕೂರಿಸಿ, ಬಟ್ ಆಗಲಿಲ್ಲ. 8:30ಗೆ ಮಾಡಬೇಕು. 8:30, 9 ಒಳಗೆ ಮಾಡಬೇಕು. ಮತ್ತು ಅದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ನೈಟ್ ಮಲ್ಗೋದು ಲೇಟ್ ಆಯ್ತಲ್ವಾ, ಅದಕ್ಕೋಸ್ಕರ. ಅಲ್ಲಮ್ಮ, ದೇವ್ರ ಹತ್ರ ಇಡೋಕ್ಕೆ. ನೋಡಿ ಗೈಸ್, ಲಕ್ಷ್ಮೀನ ರೆಡಿ ಮಾಡಿದ್ದೀವಿ. ಲೈಟಿಂಗ್ಸ್ ಒಂದು ಹಾಕಬೇಕು. 3 ಥರ ಅಲ್ಲ, 5 ಥರ ತಿಂಡಿಗಳು, ಮತ್ತು 5 ಥರ ಫ್ರೂಟ್ಸು, ಮತ್ತು ಇದು ಬಾಗ್ನ ಅಲ್ಲ, ಏನಂತಾರೆ ಇದಕ್ಕೆ, ಮಡ್ಲಕ್ಕಿ ಎಲ್ಲ ರೆಡಿ ಇದೆ. ಇದು ಯಾಕೆ ನೀರು ಇಲ್ಲಿಟ್ಟಿರೋದು? ಅದು ಎತ್ತು, ಬಟ್ಟೆ ಎತ್ಬಿಡು. ನೋಡಿ ಏನಕ್ಕೆ ಲಕ್ಷ್ಮಿ ಕಾಣಿಸ್ತಿಲ್ಲ. ಆ್ಯಕ್ಚುಲಿ ಕಳ್ಸೋದು ಸ್ವಲ್ಪ ದೊಡ್ಡದಾಯಿತು, ಅದರಿಂದ ಲಕ್ಷ್ಮಿ ಚಿಕ್ಕದಾಯಿತು. ಸ್ವಲ್ಪ ಹೈಟ್ ಮಾಡಬೇಕಿತ್ತು. ಎನಿವೇಸ್ ಇವಾಗ ಕೂರಿಸ್ಬಿಟ್ಟಿದ್ದೀವಿ, ಕದಲು ಸಹ ಆಗಿಲ್ಲ.
ಈ ಥರ ರೆಡಿ ಮಾಡಿದ್ದೀವಿ. ಟೈಮ್ ಇವಾಗ ಎಷ್ಟಾಗಿದೆ 9:30. ರಾವು ಕಾಲ ಇತ್ತು, ಅದಕ್ಕೋಸ್ಕರ 10:30 ಒಳಗೆ ಪೂಜೆ ಮಾಡಬೇಕು. 7 ಒಳಗೆ ಪೂಜೆ ಮಾಡೋಕ್ಕಾಗಲಿಲ್ಲ. ಸೊ ಸೀರಿಯಲ್ ಸೆಟ್ಗೆ ಅವ್ರು ರೆಡಿ ಮಾಡ್ಕೊತಿದ್ದಾರೆ. ಕೂರ್ಸಿದ ಮೇಲೆ ಮಾಡಬೇಕಲ್ಲ ಎಲ್ಲ, ಅದಕ್ಕೋಸ್ಕರ. ಗುಡ್ಡಿ ನೋಡಿ ಈ ಥರ ರೆಡಿ ಆಗಿದ್ದಾರೆ. ಹಾಯ್ ಮೇಡಮ್. ಹ್ಯಾಪಿ ವರಮಹಾಲಕ್ಷ್ಮಿ ಹೇಳು. ಹೇಳಮ್ಮ. ಲಂಗ ಬ್ಲೌಸ್ ಹಾಕ್ಕೊಂಡಿದ್ದಾಳೆ, ಸಖತ್ತಾಗಿ ಕಾಣಿಸ್ತಿದೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಬ್ಯಾಕ್ ಡ್ರಾಪ್ ನೆನ್ನೆನೇ ಹಾಕಿ ನೋಡಿ, ಹೂವು ನಿಂತ್ಕೊಳ್ತಾನೆ ಇಲ್ಲ. ಕಳಸ ಮತ್ತಿಲ್ಲಿ ತಿಂಡಿಗಳು, ಮತ್ತು ನೈವೇದ್ಯಕ್ಕೆ ಒಬ್ಬಟ್ಟು ಇನ್ನೂ ಮಾಡಿಲ್ಲ, ರಸಾಯನ ಮಾಡಿದ್ದೀನಿ. ಒಬ್ಬಟ್ಟು ಮಾಡಿದ್ಮೇಲೆ ಒಬ್ಬಟ್ಟು ಇಡಬೇಕು. ಒಳಗಡೆ ರೆಡಿ ಇದೆ, ದೀಪ ಹಚ್ಕೊಳ್ಬೇಕಷ್ಟೇ ಇವಾಗ ಪೂಜೆ ಮಾಡಿ. ಇಲ್ಲಡಿ ಪುಟ್ಟಿ ಲಕ್ಷ್ಮಿ.
ಪಟ ಮುಚ್ಚಡಮ್ಮ. ಪಟ ಇಲ್ಲಿ ಬಾ. ಹಾಕಮ್ಮ, ಚೂರು ಚೂರು ಹಾಕು. ಬಾಯಿಗೆ ಹಾಕು, ಬಾಯಿಗೆ ಹಾಕು. ಕನ್ನಡ ಹೌದಾ? ಬಾ, ನಿಂಗೆ ಕೊಡ್ತೀನಿ. ಖರ್ಚಿಗೆ ಕೊಡ್ತೀನಿ, ಅದು ನಿಂಗೆ. ಕೈ ಒರೆಸ್ಕೊಂಡಂತ ಒಲ್ಲದಾರ. ಇದು ಒನ್ ಟೈಮ್ಗೆ ಸಾಯಂಕಾಲ ಮತ್ತೆ ಮಾಡ್ಕೋಬೇಕು. ಫುಡ್ಡಿಗೆ ಕೊಡ್ಲಿ ಕೊಡು, ಕೈಗೆ ಹಾಕು, ತೊಳ್ಸ್ತೀನಿ. ಎಲ್ಲ ಬೀಳಿಸ್ತಾಳೆ. ಕೈಗೆ ಹಾಕಮ್ಮ, ಚೂರು ಹಾಕು. ಬಾಯಿಗೆ ಇಡು. ಬಾಯಿಗೆ ಸ್ವಲ್ಪ ಹಾಕು. ತಗೋ, ಇದು ಕಪ್ಪಗಾಗ್ಬಿಡುತ್ತೆ ಬಾಳೆಹಣ್ಣು. ದಾಟು. ಚೆನ್ನಾಗಿ ಮಾಡಿದ್ದೀರಮ್ಮ. ನಾನು ಬೆಳಗ್ಗೆನೇ ನೋಡಿದೆ. ಸೀರೆ ಎಷ್ಟು ಚೆನ್ನಾಗಿ ಆಹಾ ಬೇಡ ಆಂಟಿ. ಬಾಯ್ ಕಡೆ ಬಾ ಗುಡ್ಡಿ, ಬಾ ಕಡೆ ಬಾ. ಸಾಕು ಬಾಮ್ಮ, ಸಾಕು ಬಾ. ಉಂಡೆ ಇಲ್ಲೈತೆ ಕೊತ್ತೀನಿ. ಒಬ್ಬಟ್ಟು ಮಾಡ್ತೀನಿ ಬಿಸಿ ಬಿಸಿ. ಆಹಾ ಬೇಡ, ಏನು ಬೇಡ. ನಾವಿವಾಗ ಸ್ಟಾರ್ಟ್ ಮಾಡ್ಬೇಕು. ಅಮ್ಮ ಒಂದೊಂದು ಒಬ್ಬಟ್ಟು ಕೊಡ್ತೀನಿ, ಇರ್ಲಿ, ಬೇಗ ತಟ್ಬಿಡ್ತೀನಿ. ಅಕ್ಷತೆ ಗುಡ್ಡಿ ಬಾ, ಸಾಕು ಬಾಮ್ಮ. ಒಂದು ಸುತ್ತಿ ಹಾಕೋದು. ಜೋರಾಗಿ ಹಾಕ್ತಾ ನೀನು ಇಳ್ಕ ಆದವ. ರವೆ ಉಂಡೆ ಮೆತ್ತಗೆ ಏನೋ ಮಾಡಿದ್ದೀನಿ. ಗೊಂಬೆ ಒಂದು ಸ್ವೀಟ್ ಅಲ್ಲ, ಇಲ್ಲ ಇಲ್ಲ, ಇಬ್ರು ತಾಂತ ಇಲ್ಲ. ಹೆಂಗ್ ನಡೀತು ಪೂಜೆ? ಚೆನ್ನಾಗಿತ್ತು. ಚೆನ್ನಾಗಿ ಆಯ್ತಲ್ಲ. ನೀನಿದ್ರೆ ಲೇಟ್ ಇರಲಿಲ್ಲ. ನಾನಿದ್ರೆ ಎಲ್ಲ ಗೈಸ್ 3 days ಆಯಿತು ನೆಟ್ಟಿಗೆ ಮಲ್ಕೊಂಡೇ ಇಲ್ಲ. ಡೈಲಿ 48 hours ಇಂದ ನಿದ್ದೆನೇ ಮಾಡಿಲ್ಲ. ಡೈಲಿ ಬೆಳಿಗ್ಗೆ ಎದ್ದಳು, ವಾಕಿಂಗ್ ಹೋಗು ಅಂದರೆ 5 to 6 hours ಅಷ್ಟೇ ಮಲ್ಕ್ತಾ ಇರೋದು ನಾನು. 1 ಗಂಟೆ ಮಲ್ಕೋತೀನ, 5 ಗಂಟೆ 10 ಗಂಟೆ 11 ಗಂಟೆಗೆ ಹೇಳ್ತಾಳೆ. ಸುಮ್ಮನೆ ಸುಳ್ಳು ಹೇಳ್ಬೇಡ. ಗುಡ್ಡಿ ಒಬ್ಬಟ್ಟು ಮಾಡ್ತಾ ಇದ್ದೀವಿ. ಇವತ್ತಿನ ಹಬ್ಬದ ಸ್ಪೆಷಲ್ ಊಟ ಒಬ್ಬಟ್ಟು, ಲೆಮನ್ ರೈಸ್. ಇದು ಎಕ್ಸ್ಟ್ರಾ ಲೆಮನ್ ರೈಸ್ದು ಗೊಜ್ಜು, ಮತ್ತು ತುಪ್ಪ, ವೈಟ್ ರೈಸ್ ಇದೆ, ಮತ್ತು ಇಲ್ಲಿ ಒಬ್ಬಟ್ಟು ಸಾಂಬಾರಿದೆ ನೋಡಿ, ಫಸ್ಟ್ ಕ್ಲಾಸಾಗಿ ಬಂದಿದೆ ಎಲ್ಲ. ಮತ್ತು ಇಲ್ಲಿ ವೆಜಿಟೇಬಲ್ ಪಲ್ಯ ಮಾಡಿದ್ದೀನಿ. ಬೀನ್ಸು, ಕ್ಯಾರೆಟು, ಮತ್ತು ನವಿಲುಕೋಸು, ಮತ್ತು ಪೊಟ್ಯಾಟೊ ಇಷ್ಟು ಹಾಕ್ಬಿಟ್ಟು ಪಲ್ಯ ಮಾಡಿದ್ದೀನಿ. ಬಿಸಿ ಬಿಸಿ ಒಬ್ಬಟ್ಟು ತಿನ್ನೋಣ ಇವಾಗ. ಬೆಳಗ್ಗೆಯಿಂದ ಟಿಫನ್ ಮಾಡಿಲ್ಲ. ಹೇಗಿದೆ ನೋಡೋಣ ಬನ್ನಿ. ಸ್ವೀಟ್ ಕಡಿಮೆ ಆಯ್ತಾ? ಇನ್ನೂ ಅರ್ಧ ಹಾಕ್ಬೇಕಿತ್ತು. ಬೆಲ್ಲನ ಸ್ವೀಟ್ ಕಡಿಮೆ ಬರುತ್ತೆ. ಕೊಬ್ಬರಿ ಬಿತ್ತಲ್ಲ. ಚೆನ್ನಾಗಿದೆ.
ನೋಡಿ ಗೈಸ್ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದಾರೆ ಇಬ್ಬರು. ಹೇಳಲೇ ಇಲ್ಲ ಬರಲ್ಲ ಅಂದ್ಬಿಟ್ಟು ಸರ್ಪ್ರೈಸ್ ಮಾಡಿದ್ದಾರೆ ಇಬ್ರು. ವಾಟ್ ಸಮಾಚಾರ, ಸರ್ಪ್ರೈಸ್ ವಿಸಿಟ್. ಹಿಂಗೆ ಸೈಕಲ್ ಹೋಗ್ಬಿಟ್ಟು ನೋಡಿ ಸರ್ ಏನಾರು ಹೆಲ್ಪ್ ಮಾಡಿದ್ದಾರೆ. ಅದೇ ಬಿಗಿನರ್ ತೊಗೊಂಬರ್ದು. ಹೌದು, ನೀವು ಒಂದೇ ಸರಿ ಕಾರ್ ತೊಗೊಂಬಿಡು, ಸೇಫ್. ಬೈಕ್ ಹೆಂಗಿರುತ್ತೆ, ಕಾರ್ ಅಂತೀರಲ್ಲ. ಹಣ್ಣು ಬೇಕಂತೆ, ಹಣ್ಣು 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 ಈಗ ನಮ್ಮ ಮನೆಯಲ್ಲಿ 2 kg ಬಾಳೆಹಣ್ಣು ತಿನ್ನುತ್ತಿರುವುದು ನಾವು. ಅವ್ರು ಅರ್ಜೆಂಟ್ ಅಂತೆ, ಪಾಯಸ ಬೇಕಂತೆ. ಪಾಯಸ ನಿಂಗೆ ಬೇಡವಾ? ಯಾಕೆ? ಎರಡು ತಿನ್ನು. ಇದು ಸ್ಕೂಪ್ ಹಾಕ್ಸ್ಕೋ. ಈಗ ಐಸ್ ಕ್ರೀಮು, 2 ಸ್ಕೂಪ್ ಐಸ್ ಕ್ರೀಮ್. ದೊಡ್ಡ ಪಾರ್ಟಿ ಕರ್ಕೊಂಡ್ಬಂದಿದ್ಯಾ? ತಿನ್ನು 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 ಕೈ ತಗೋ, ಇದು ತಿನ್ನು ಮೇಲೆದು. ಬೇಡ. ಸ್ಟ್ರಾಬೆರಿ ತಿನ್ಬಿಟ್ಕೊಡು. ಚಾಕ್ಲೇಟ್ ತಿನ್ನು ಅದರಲ್ಲಿ ಅಷ್ಟೇ. ಚೆನ್ನಾಗೂ ಇಲ್ಲ, ಚೆನ್ನಾಗಿದ್ದೀರ ಕೊಡ್ತಾನೆ ಇರಲಿ. ಫ್ಲೇವರ್ ಸೆಲೆಕ್ಟ್ ಮಾಡ್ಕೋತೀಯ. ಪಾರ್ಕ್ದು. ನಾನು ಸ್ವಲ್ಪ ಮಜಾ ತಗೊಂತೀನಿ ಅಂದರೆ ಅದು ತಿನ್ನು ಸ್ಟ್ರಾಬೆರಿ. ನೋಡಿ ಗೈಸ್, ಗಿಲಾಟೋ ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿದೆ ಅಂದರೆ ಆಯಿತು. 1/2 ಅವರಿಂದ ತಿಂತಾನೇ ಇದ್ದೀವಿ, ಹೋಗ್ತಾನೆ ಇಲ್ಲ. 2 ಸ್ಕೂಪ್ ಬೇರೆ, ಒಂದು ಸ್ಕೂಪ್ ಸಾಲದು ಅಂತ ಇನ್ನೊಂದು ಸ್ಕೂಪ್ ಆದಮೇಲೆ ವೇಸ್ಟ್ ಆಗಿದೆ. ನೋಡಿ, ಒಂದು ಚಾಕ್ಲೇಟು ವೆನಿಲ್ಲ, ನಂದು ಸ್ಟ್ರಾಬೆರಿಯಿಂದ ಚಾಕ್ಲೇಟ್. ಅದೇನು ಫ್ಲೇವರ್ ತೊಗೊಂಡಿದ್ದೆ? ಎಲ್ಲಾದು ಕೂತ್ಕೊಂಡಿದ್ದೀವಿ. ಎಲ್ಲಾದು ಕೂತ್ಕೊಂಡಿದ್ದೀವಿ. ಯಾಕೆ ಹಿಂಗಾಗ್ತಿದ್ದು? AI ಮೋಡನ್ನು ಕೇಳಿ ಅಲ್ಲ, ಅದರ ಜೊತೆ ಮಾತಾಡಿ. ಆತ ಇನ್ನೂ 1 ಗಂಟೆಗೆ ಬರ್ತಿದ್ದಾನೆ. ಪ್ರೋಟೀನ್ ರಹಿತ ಈರುಳ್ಳಿ ಬೆಳ್ಳುಳ್ಳಿ ರಹಿತ ರೆಸಿಪಿಯೊಂದನ್ನು ನೀಡು. ಚಿಕನ್ ಮತ್ತು ರೈಸ್, ಸ್ವಲ್ಪ ಕ್ಯಾರೆಟ್ ಮತ್ತು ಬಟಾಣಿ ಸೇರಿಸಿ. ಇದು ಪೌಷ್ಟಿಕಾಂಶ ಮತ್ತು ಮಮತೆ ನೀಡುತ್ತೆ. ನಿನ್ನ ಸೋದರನನ್ನು ನೋಡು. ನಾವು 4 ಕಿಲೋ ಇರೋ ನಾಯಿ ಮರಿಗೆ ದಿನಕ್ಕೆ 4 ರಿಂದ 5 ಸಣ್ಣ ಮೀಲ್ಸ್ನ ಹಾಗೆ ಒಟ್ಟು 105 ರಿಂದ 260 ಗ್ರಾಂನಷ್ಟು ನೀಡಿ. ಹಾಕದೇ ಇಲ್ಲ. ಅಲ್ಲಿ ಇದಿದೆ ನೋಡು, ಕೆಳಗೆ ಚಿಕ್ಕದು ಆಗುತ್ತೆ ಅದರಲ್ಲಿ. ಇಲ್ವಾ ಬುಕ್ಟ? ಅಷ್ಟೇ. ಕೊಟ್ಟೆ ಮಂಗ್ಲಾತಿನ ಊಟ ಮಾಡ್ಕೊಂಡು ಹೋಗೋದು ಅಂತ ಬಂದರೆ ಕೊಡ್ರಿ ನನಗೆ ಬಿಟ್ಟು ಬೇಡ ಬೇರೆ ಸುಮ್ಮನೆ ಬೇಡ ಅನ್ಬಾರ್ದು. ಇಲ್ಲಿ ಎತ್ತಿ 15 ಮಾಡ್ಕೊ ಸಾಕು. ಬಳೆ ಚಿಕ್ಕದೇನ ಎಲ್ಲ ಹೊಡೆದಾಗಿ ನನ್ನ ಸೈಜ್
ಎಲ್ಲರೂ ಓಡ್ತಾ ಇದ್ದಾರೆ ಎಲ್ಲೋದ್ಲ ಪಕ್ಕದ ಆಂಟಿ ಮನೇಲಿ. ಏನು ಚೆನ್ನಾಗೈತೆ ಕಂಫರ್ಟ್ ನನಗೆ ನೋಡಕ್ ಚಪ್ಪಲಿ. ನಾನು ಅದೇ ಮಾಡಿದ್ರೆ ಹಬ್ಬ ಮುಗೀತು ಗೈಸ್ ಫೈನಲಿ. ವಿಡಿಯೋನ ಫೋಟೋನ ಸಾರಂಗಿ ಅವಳೇ ಹೇಳ್ತಾಳೆ. ಏನಮ್ಮ ಹೇಳು ಸಾರಂಗಿ ಎಲ್ಲಾರ್ಗು ಹೇಳ್ಕೊಂಬರ್ತಾಳೆ ಒಟ್ಟಾರೆ. ತೋರ್ಸು ಇಲ್ಲಿ ಸಾರಂಗಿ ತೋರ್ಸು ಉಲ್ಟಾ ನೋಡ್ತಾಳೆ. ನಾನು ನೋಡ್ಬೇಕಾದ್ರೆ ಫೈನಲಿ ಹಬ್ಬ ಮುಗೀತು. ಫುಲ್ಲು ಎಕ್ಸ್ಟ್ರೀಮ್ ಟಯರ್ಡ್ ಆಗ್ತಿದೆ. ಸ್ವಲ್ಪ ಊಟ ಮಾಡೋಣ ಅಂತ ಮಾಡ್ತಿದ್ದೀನಿ. ಹೊಟ್ಟೆ ಹಸಿವೆ ಆಗ್ತಿಲ್ಲ, ಬಟ್ ಆದರೂ ತಿಂತಾಯಿದ್ದೀನಿ. ಒಬ್ಬಟ್ಟಂತೂ ತಿನ್ನೋಕ್ಕೆ ಹೋಗಲ್ಲ, ಡೈಜೆಷನ್ನೇ ಆಗಲ್ಲ ಒಬ್ಬಟ್ಟು ತಿಂದರೆ. ಆಂಟಿ ಪಾಯಸ ಕೊಟ್ಟಿದ್ದಾರೆ, ಅದು ತಿಂತಾಯಿದ್ದೀನಿ. ಮತ್ತು ಲೆಮನ್ ರೈಸ್ ಸ್ವಲ್ಪ ಖಾರಕ್ಕೆ ಅಷ್ಟೇ. ಅದು ಬಿಟ್ಟರೆ ಏನು ಊಟ ಮಾಡಲ್ಲ. ಅಂದರೆ ಎಲ್ಲ ಅಲ್ಲ, ಸ್ವಲ್ಪ ತಿಂತೀನಿ ಅಷ್ಟೆ. ಈ ಒಬ್ಬಟ್ಟು ಮಾಡಿದ್ರೆ ಅದೊಂದು ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಯೂಶ್ವಲಿ ಡೈಜೆಷನ್ನೇ ಆಗೋಲ್ಲ. ಒಬ್ಬಟ್ಟು ತುಂಬ ಒಳ್ಳೆಯದಲ್ಲ ಅನಿಸುತ್ತೆ ಹೆಲ್ತಿಗೆ, ಬಿಕಾಸ್ ಮೈದಾ ಹಿಟ್ಟು ಒಳ್ಳೆಯದಲ್ಲ. ಮತ್ತು ಬೇಳೆ ಗ್ಯಾಸು ನಿಮಗೆಲ್ಲ ಡೈಜೆಸ್ಟೇ ಆಗೋಲ್ಲ ಆ ಥರ. ಸೊ ನಾನು ಜಿಂಜರ್ ಪೌಡರ್ ಹಾಕಿದ್ದೀನಿ. ಒಬ್ಬಟ್ಟಿಗೆ ಹೂರ್ಣ ಮಾಡ್ತೀವಲ್ಲ, ಅದಕ್ಕೆ ಜಿಂಜರ್ ಪೌಡರ್ ಹಾಕಿದ್ದೀನಿ ಸ್ವಲ್ಪ ಡೈಜೆಷನ್ ಆಗಲಿ ಅಂತ. ಬಟ್ ಆದರೂ ಅದೇ ಪ್ರಾಬ್ಲಮ್ಮೇ ಆಗ್ತಿದೆ. ಸೊ ಒಂದು 6-7 ಜನಕ್ಕೆ ಕುಂಕುಮ ಕೊಟ್ವಿ. 3 ಜನ ಅಂದ್ಕೊಂಡಿದ್ದೆ, ಆಮೇಲೆ 5 ಜನ 6 ಜನ ಈ ಥರ ನನ್ನ ಫ್ರೆಂಡ್ಸ್ ಬಂದರು, ನಮ್ಮ ಅತ್ತಿಗೆ ಬಂದರು, ಮತ್ತು ಇಲ್ಲಿ ಸ್ವಲ್ಪ ನೇಬರ್ಸ್ ಎಲ್ಲ. ಸೊ ಎಕ್ಸ್ಟ್ರೀಮ್ ಸ್ಟ್ರೆಸ್ ಆಗಿಬಿಟ್ಟಿದೆ. ಹೋಲ್ ಡೇ ಒಂದು 3 ಡೇಸ್ ಆಯಿತು ಸರಿಯಾಗಿ ಮಲಗಿಲ್ಲ. ಎನಿವೇಸ್ ಇವಾಗ ದೇವ್ರನ್ನ ಸ್ವಲ್ಪ ಕದಲಿಸ್ಬಿಟ್ಟು ಏನೂ ಮಾಡೋದಿಲ್ಲ, ಕ್ಲೀನಿಂಗ್ ಆಗಿರ್ಬೋದು ಏನೂ ಮಾಡಲ್ಲ. ಎಲ್ಲ ಬೆಳಗ್ಗೆ ನಾಳೆ ಎದ್ದುಬಿಟ್ಟು ಆರಾಮಾಗಿ ರೆಸ್ಟ್ ಮಾಡಿ ನಾಳೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ಬೇಕು. ಸೊ ಇವತ್ತು ಹಬ್ಬದ ದಿನವೇ ನನ್ನ ಬರ್ಡೇ ಕೂಡ ಇತ್ತು. ಬರ್ಡೇ ಏನೂ ಸೆಲೆಬ್ರೇಟೇ ಮಾಡಿಲ್ಲ. ನನ್ನ ಬರ್ಡೇ ಅಂತ ನನಗೆ ನೆನಪಿಲ್ಲ ಹೇಳಬೇಕಂದ್ರೆ. ಸೊ ಆ ಥರ ಅಷ್ಟು ಬ್ಯುಸಿ ಆಗಿಬಿಟ್ಟು ಹಬ್ಬ ಅಂತ ಇದ್ವಿ ಎಲ್ಲರೂ. ನನಗೂ ನೆನಪಿಲ್ಲ, ಯಾರಿಗೂ ನೆನಪಿಲ್ಲ ಬರ್ಡೇ ಅಂತ. ಎನಿವೇಸ್ ಸೊ ಈ ಥರ ಇತ್ತು ಹಬ್ಬ. ಮೇ ಬಿ ಕದಲಿಸೋದು ಅದೆಲ್ಲ ಏನು ವ್ಲಾಗ್ ಮಾಡೋದಿಲ್ಲ. ಸೊ ಎಲ್ಲ ನಾಳೆ ನೀಟ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಸ್ವಲ್ಪ ಕದಲಿಸ್ಬಿಟ್ಟು ನಾಳೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ದೇವ್ರ ಹತ್ರ ಇರೋದೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋದು ಅಷ್ಟೇ. ಸೊ ಹೀಗಾಗಿತ್ತು ನಮ್ಮ ಹಬ್ಬದ ವ್ಲಾಗ್. ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.